ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಶ್ರೀಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಶ್ರೀ ಭಗವಂತನು ಹೇಳಿದನು, ಅರ್ಜುನನೇ, ನನಗೂ ನಿನಗೂ ಅನೇಕ ಜನ್ಮಗಳು ಆಗಿ ಹೋಗಿವೆ. ಆದರೆ ಎಲೈ ಪರಂತಪನೇ, ನಾನು ಅವೆಲ್ಲವನ್ನೂ ಬಲ್ಲೆನು, ನೀನು ಅರಿಯೆ. ಭಗವಂತ ಎಂದಾಗ ಜನ್ಮ ಮರಣ ಸರಪಳಿಯಿಂದ ಮುಕ್ತನಾದವನು ಎಂಬುದು ನಂಬಿಕೆ. ಆದರೆ ಭಗವಂತ ಇಲ್ಲಿ ತನಗೂ ತನ್ನ ಭಾವನಾದ ಅರ್ಜುನನಿಗೂ ಈಗಾಗಲೇ ಅನೇಕ ಜನ್ಮಗಳು ಆಗಿ ಹೋಗಿವೆ ಎನ್ನುತ್ತಿದ್ದಾನೆ. ಅದಲ್ಲದೆ ತನಗಾದರೂ ತನ್ನ ಹಿಂದಿನ ಜನ್ಮಗಳೆಲ್ಲದರ ಬಗ್ಗೆ ಅರಿವಿದೆ ಎನ್ನುತ್ತಿದ್ದಾನೆ. ಹುಲು ಮಾನವನಾದ ಅರ್ಜುನನಿಗೆ ತನ್ನ ಈ ಜನ್ಮದ ಹಿಂದಿನ ದಿನಗಳೇ ನೆನಪಿದೆಯೋ ಇಲ್ಲವೋ ತಿಳಿಯದು. ಎಷ್ಟೋ ಬಾರಿ ಶ್ರೀಕೃಷ್ಣ ಅರ್ಜುನನಲ್ಲಿ ಮಾತನಾಡುವಾಗ ಹಿಂದಿನ ದಿನಗಳನ್ನು ನೆನಪಿಸಿ ಆತ ಕೋಪೋದ್ರಿಕ್ತರಾಗುವಂತೆ ಮಾಡಿ ಅವನಿಂದ ಕೆಲಸ ಮಾಡಿಸಿದ ಘಟನೆಗಳು ಬಹಳಷ್ಟಿದೆ. ಭಗವಂತನಿಗೆ ಕರ್ಮಬಂಧನವಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ಸತ್ಯ. ಹುಟ್ಟು ಸಾವಿನ ಸರಪಳಿಯಲ್ಲಿ ಸುತ್ತಲೂ 3 ಮುಖ್ಯವಾದ ನಿಯಮಗಳೆಂದರೆ ಕಾರಣ, ಪರಿಣಾಮ ಹಾಗೂ ಹಿಂದಿನ ಜನ್ಮದ ಮುಂದುವರೆದ ನಿಯಮ. ಕಾರಣ ಎಂದಾಗ ಯಾವುದೋ ಉದ್ದೇಶದಿಂದ ಈ ಜನ್ಮ ತಳೆಯುವುದು. ಕಾರಣದಿಂದ ಜನ್ಮ ತಳೆದ ಸಮಯದಲ್ಲಿ ಮಾಡಿದ ಎಡವಟ್ಟುಗಳು ಅಥವಾ ಉತ್ತಮ ಕಾರ್ಯದ ಪರಿಣಾಮ, ಅರ್ಥಾತ್ ಫಲದ ಕಾರಣದಿಂದ ಆತ ಫಲವನ್ನು ಅನುಭವಿಸಲು ಪರಿಣಾಮದ ನಿಯಮ. ಮುಂದುವರೆದ ನಿಯಮವೆಂದರೆ ಹಿಂದಿನ ಜನ್ಮದಲ್ಲಿ ಯಾವುದೋ ಕಾರ್ಯ ಆರಂಭವಾಗಿ ಆ ಜನ್ಮದಲ್ಲಿ ಪೂರೈಸಲು ಸಾಧ್ಯವಾಗದಾದಾಗ ಅದೇ ಮುಂದಿನ ಜನ್ಮದ ಭಾಗ. ಭಗವಂತನಿಗೆ ಮೊದಲ ನಿಯಮ ಅನ್ವಯಿಸಬಹುದು, ಆದರೆ 2ನೇ ಹಾಗೂ 3ನೆಯ ನಿಯಮ ಅನ್ವಯಿಸಲು ಸಾಧ್ಯವಿಲ್ಲ. ಭಗವಂತನಿಗೆ ಕರ್ಮಬಂಧನವಿಲ್ಲ ಎಂದ ಮೇಲೆ ಪರಿಣಾಮ ಹಾಗೂ ಮುಂದುವರೆದ ನಿಯಮ ಅನ್ವಯಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಈ ಸಂಶಯಗಳಿಗೆ ಖಂಡಿತ ಭಗವಂತನಿಂದ ಉತ್ತರ ಸಿಗುವುದು ನಿಶ್ಚಿತ. ಹರಿ ಓಂ.